ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಕೆಲವು ದಿನಗಳ ಹಿಂದ್ಗಡೆ ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಏನಪ್ಪ ಅನ್ಬೇಕಾ, ಮಾನಿಟೇಷನ್ಗೆ ಅಂದರೆ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ಗೆ ಯಾವ ರೀತಿ ನಾವು ಅಪೀಲ್ ಮಾಡೋದಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿದೆ. ಅದಕ್ಕೆ ತುಂಬ ಜನ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ತುಂಬ ಕಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಒಂದು ಕಮೆಂಟ್ ಮಾಡ್ತಾ ಇದ್ದಾರೆ. ಏನಪ್ಪ ಹೇಳ್ಬೇಕ್ರೆ, ಬ್ರದರ್ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವರ್ಷದ ಒಳಗಡೆ ಯೂಟ್ಯೂಬ್ ರೂಲ್ಸ್ ಏನಿದೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚ್ ಅವರ್ಸ್, ಅದ್ರ ಜೊತೆ ನೀವು ಏನಾದ್ರು ಶಾರ್ಟ್ಸ್ ವಿಡಿಯೋ ಮಾಡೋರು ಇದ್ರೆ 1,000 ಸಬ್ಸ್ಕ್ರೈಬರ್ಸು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಕೇವಲ 12 ತಿಂಗಳು ಒಳಗಡೆ ಆಗ್ಬೇಕಂದ್ರೆ ಒಂದು ವರ್ಷದ ಒಳಗಡೆನೆ ಕಂಪ್ಲೀಟ್ ಆಗಬೇಕು ಅಂತ ಒಂದು ಯೂಟ್ಯೂಬ್ ರೂಲ್ಸ್ ಇದೆ. ಆದ್ರೆ ಬಟ್ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಬ್ರದರ್ ಒಂದು ವರ್ಷದ ಮೇಲ್ಗಡೆ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಇದು 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಒಂದು ವರ್ಷ ಆದ ನಂತರ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನಿಂದ ನಾವು ದುಡ್ಡು ಮಾಡೋದಕ್ಕೆ ಸಾಧ್ಯವಾಗುತ್ತಾ, ನಮಗೆ ದುಡ್ಡು ಬರುತ್ತಾ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತಾ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾ ಇದ್ದಾರೆ. ತುಂಬ ಜನ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ. ಏನಿಲ್ಲ, ಜಸ್ಟ್ ನನಗೆ ಈ ಒಂದು ತುಂಬ ಡೌಟು, ಎಲ್ಲರಿಗೂ ಕೂಡ ಇದು ಡೌಟ್ ಇರುತ್ತೆ. ಸ್ಟಾರ್ಟಿಂಗ್ ಬಂದಾಗ ನಾನು ಕೂಡ ಯೂಟ್ಯೂಬ್ನಲ್ಲಿ ಇದೊಂದು ಡೌಟ್ ಇತ್ತು. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಒಂದು ವರ್ಷ ಕಂಪ್ಲೀಟ್ ಆದರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮಗೆ ದುಡ್ಡು ಬರುತ್ತಾ, ಏನು ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಎಲ್ಲ ನಾನು ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಹೇಳ್ತಾನೆ, ದಯವಿಟ್ಟು ಇಂಪಾರ್ಟೆಂಟ್ ಈ ಒಂದು ನೋಡಲೇಬೇಕು ಪ್ರತಿಯೊಬ್ಬರು ಕೂಡ ಅಂತ. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ವಿಡಿಯೋ ನೋಡ್ತಾ ಇದ್ರೆ ಹೇಗಾದ್ರು ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಪ್ ಕಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ತುಂಬ ಜನ ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಇದೊಂದು ಡೌಟ್, ಎಲ್ಲರೂ ಕೂಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ನಿಮಗೆ ಬಂದ್ಬಿಟ್ಟು ನಾವು ನಮ್ಮೊಂದು ಯೂಟ್ಯೂಬ್ ಚಾನಲಿಂದ ನಾವು ದುಡ್ಡು ಮಾಡಬೇಕಪ್ಪ ಅಂದ್ರೆ ನಾವು ಯೂಟ್ಯೂಬ್ನಿಂದ ದುಡ್ಡು ಸಂಪಾದನೆ ಮಾಡಬೇಕು, ಅರ್ನ್ ಮಾಡ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗ್ಬೇಕಾದ್ರೆ ಅದ್ರದ್ದು ಒಂದು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅನ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸು, 4,000 ಪಬ್ಲಿಕ್ ವಾಚ್ ಅವರ್ಸ್, ಅದ್ರ ಜೊತೆಗೆ ಶಾರ್ಟ್ಸ್ ವಿಡಿಯೋ ಮಾಡೋರು ಕೂಡ ನಿಮಗೂ ಕೂಡ 1,000 ಸಬ್ಸ್ಕ್ರೈಬರ್ಸು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇಷ್ಟು ಕಂಪ್ಲೀಟ್ ಆಗಿ ನೀವು ಮಾನಿಟೇಷನ್ ಅಪ್ಲೈ ಮಾಡಿದಾಗ ನಿಮಗೆ ದುಡ್ಡು ಅನ್ನೋದು ಬರುತ್ತೆ. ನಿಮ್ಗೆ ಎಲ್ಲರೂ ಕೂಡ ಬರುತ್ತೆ ಅಂದರೆ ಎಲ್ಲರೂ ಕೂಡ ಗೊತ್ತು ಇದೆ, ಅಂದರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತು ಇದೆ. ಏನಪ್ಪ ಹೇಳ್ಬೇಕ್ರೆ, ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ನಾವು ಅಪೀಲ್ ಮಾಡ್ಕೊಂಡ ಮುಂಚೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅದರದೇ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್? 1 ವರ್ಷ ಅಂದರೆ 1 ವರ್ಷ ಅಂದ್ರೆ 12 ತಿಂಗಳು ಒಳಗಡೆನೆ ಆಗ್ಬೇಕು. ಅಂದರೆ 365 ಡೇಸ್ ಒಳಗಡೆನೆ ಆಗ್ಬೇಕು. ಅದ್ರ ಮೇಲ್ಗಡೆ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗುತ್ತೆ. ನಾನು ನಿಮಗೆ ಈಗ ಹೇಳ್ತೀನಿ ನೋಡಿ, ತುಂಬ ಇಂಪಾರ್ಟೆಂಟ್, ಎಲ್ಲರೂ ಕೂಡ ಡೌಟು. ಏನಪ್ಪ ಹೇಳ್ಬೇಕ್ರೆ, ಈಗ ನಾನು ಆ್ಯಕ್ಚುಲಿ ಬಂತು ನನ್ನೊಂದು ಯೂಟ್ಯೂಬ್ ಚಾನಲ್ನ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕ್ಲಿಯರ್ ಮಾಡ್ತಾ ಇದ್ದೀನಿ ನೋಡಿ. ಅವರು ಕೂಡ ಕ್ಲಿಯರ್ಗೆ ಮೆನ್ಷನ್ ಮಾಡಿದ್ರೆ ನಿಮಗೆ ಸೈಡ್ಗೆ ಫೋಟೋ ಕೂಡ ಹಾಕಿರ್ತೀನಿ ನೋಡಿ. 12 ಮಂತ್ ಅಂತ ಕೊಟ್ಟಿದ್ದಾರೆ ನೋಡಿ. ಅವರು 12 ಮಂತ್ ಅಂದರೆ 12 ತಿಂಗಳು ಒಳಗಡೆ ಆಗ್ಬೇಕಂತ ರೂಲ್ಸ್ ಇದೆ. ಅದರದ್ದೆಲ್ಲ ನಿಮ್ಗೆ ಗೊತ್ತೇ ಇದೆ. ನಾನು ನಿಮಗೆ ಮೊದಲನೇ ಮುಟ್ಟು ಕ್ಲಿಯರ್ಗೆ ಹೇಳ್ತೀನಿ. ಈಗ ನಾನು ಜನವರಿ 2024ಗೆ ಈಗ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇದೇ ಜನವರಿ 2024 ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು ಆಗಬೇಕಪ್ಪ 1 ವರ್ಷಕ್ಕಿಂತ ಹೆಚ್ಚಾಯಿತು. ಯಾಕಂದರೆ ಜನವರಿ 2024 ಕ್ರಿಯೇಟ್ ಮಾಡಿದ್ರೆ ನನಗೆ 2025 ಕ್ರಿಯೇಟ್ ಆಗಿ, ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿಲ್ಲ. 2026ಗೆ ಆಯಿತು. ಅಂದರೆ ಜನವರಿ 2024 ಕ್ರಿಯೇಟ್ ಮಾಡಿದ್ರೆ 2025 ನನ್ನ ಚಾನಲ್ ಕಂಪ್ಲೀಟ್ ಆಗಲಿಲ್ಲ. 2026ಗೆ ಕಂಪ್ಲೀಟ್ ಆಯಿತು. ಆವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗುತ್ತೆ. ಯಾವ ರೀತಿ ಹೇಳ್ಬೇಕ್ರೆ, ಯೂಟ್ಯೂಬ್ದವರು ನಿಮಗೆ ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡಿದ್ರೆ ನಿಮಗೆಲ್ಲ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಏನಪ್ಪ ಅನ್ಬೇಕ್ರೆ, ನೀವು ಜನವರಿ 2024 ಕ್ರಿಯೇಟ್ ಮಾಡಿದ್ರೆ 2025ಗೆ 1 ವರ್ಷ ಕಂಪ್ಲೀಟ್ ಆಯಿತು. ಆದರೆ ಬಟ್ ನಂದು 2025 ಕಂಪ್ಲೀಟ್ ಆಗಲಿಲ್ಲ. 2026ಕ್ಕೆ ಕಂಪ್ಲೀಟ್ ಆಯಿತು. ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರಲ್ಲ. ಈ ರೀತಿ ಆಗ್ತಾ ಇರುತ್ತೆ ಪ್ರಾಬ್ಲಮ್. ಆದರೆ ಬಟ್ ನೀವು ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ, ಈಗ ಜನವರಿ 2024ರಿಂದ 2025 ಕಂಪ್ಲೀಟ್ ಆಗಲಿಲ್ಲ, 1 ವರ್ಷ ಆಯಿತು. 2026 ಕಂಪ್ಲೀಟ್ ಆಯ್ತು. ಅದು 1 ವರ್ಷ ಅಂದರೆ 2 ವರ್ಷ ಆಯಿತು. ಹಾಗಾದರೆ ನನ್ನ ಚಾನಲ್ ಮಾನಿಟೇಷನ್ ಆಗುತ್ತಾ? 100% ಮಾನಿಟೇಷನ್ ಆಗುತ್ತೆ. ಅದು ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ, ಮೇನ್ ಪಾಯಿಂಟ್ ಕ್ಲಿಯರ್ಗೆ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ಯಾವ ರೀತಿ ಅಂದರೆ ತುಂಬ ಸಿಂಪಲು. ಈಗ 2024ರಿಂದ 2025 ಕಂಪ್ಲೀಟ್ ಆಗಿಲ್ಲ, 2026 ಕಂಪ್ಲೀಟ್ ಆಯಿತು. ಅಲ್ಲಿ ಮಧ್ಯೆ 1 ವರ್ಷ ಗ್ಯಾಪ್ ಆಯಿತು. ಯಾವುದು? 2025 ಅದರಲ್ಲಿ ಕಂಪ್ಲೀಟ್ ಆಗಲಿಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಯಾವಾಗ ಕಂಪ್ಲೀಟ್ ಆಗಿದೆ? 2026 ಕಂಪ್ಲೀಟ್ ಆಗಿದೆ. ಅಂದರೆ ಜನವರಿ 2026 ಕಂಪ್ಲೀಟ್ ಇದೆ. ಆ ಜನವರಿ 2026ರಿಂದ ಅದರ ಹಿಂದಿನ ತಿಂಗಳು ಅಂದರೆ ಹಿಂದುಗಡೆ ಬರ್ತಾವೆ, ಅವ್ರು ಮುಂದುಗಡೆ ಹೋಗಲ್ಲ, ಹಿಂದುಗಡೆ ಬರ್ತಾರೆ. 2000 ಜನವರಿ 26ರಿಂದ
ಹಿಂದ್ಗಡೆ ಬರ್ತಾರೆ. ಹಿಂದ್ಗಡೆ 12 ತಿಂಗಳು ಇರುತ್ತೆ. ಹಿಂದ್ಗಡೆ 12 ತಿಂಗಳು ಕೌಂಟ್ ಮಾಡ್ತಾರೆ. ಆ 12 ತಿಂಗಳಲ್ಲಿ ನಿಮ್ಮ ವಾಪಸ್ ಕಂಪ್ಲೀಟ್ ಆಗಿ ಅಂದರೆ 12 ತಿಂಗಳು ಒಳಗಡೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ, ನನಗೆ ಅರ್ಥ ಆಗಿಲ್ಲ, ನಿಮ್ಗೆ ಏನು ಅರ್ಥ ಆಗುತ್ತೆ ಅಂತ ನಿಮ್ಗೆ ಅನಿಸಿರ್ಬೋದು. ನಾನು ನಿಮಗೆ ಮತ್ತೊಮ್ಮೆ ಎಕ್ಸಾಂಪಲ್ ಆಗಿರ್ತೀನಿ. ಈಗ 12 ತಿಂಗಳು ಅಂದರೆ 2026ಕ್ಕೆ ನಿಮ್ಮ ಜನವರಿ 2026 ಅದರ ಯಾವಾಗ ಕಂಪ್ಲೀಟ್ ಆಗುತ್ತೆ, ಈಗ ಇವತ್ತೇ ಕಂಪ್ಲೀಟ್ ಆಗಿದ್ರೆ ಇವತ್ತಿನ ಹಿಂದಿನ ದಿನ ಅವರು ಕೌಂಟ್ ಮಾಡ್ತಾರೆ. ಅಂದರೆ 2025 ಕಂಪ್ಲೀಟ್ 26 ಕಂಪ್ಲೀಟ್ ಆದರೆ 2026 ಜನವರಿಯಿಂದ ರಿವರ್ಸ್ ಬರ್ತಾರೆ, ಹಿಂದ್ಗಡೆ 12 ತಿಂಗಳು ಕೌಂಟ್ ಮಾಡ್ತಾರೆ. ಅದ್ರ ಒಳಗಡೆ 1000 ಸಬ್ಸ್ಕ್ರೈಬ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಕ್ಲಿಯರಾಗಿ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಮತ್ತೊಮ್ಮೆ ಎಕ್ಸಾಂಪಲ್ ಆಗಿರ್ತೀನಿ ನಾನು ನಿಮಗೆ. ಈಗ ಜನವರಿ 2025 ಜನವರಿ 2026 ಕಂಪ್ಲೀಟ್ ಆಯಿತು. ಒಂದು ವರ್ಷ ಗ್ಯಾಪ್ ಆಯಿತು ಅಲ್ಲಿ ನೋಡು. ಆದ್ಬಿಟ್ಟು 2026 ರಿವರ್ಸ್ ಬರ್ತಾರೆ. ಅವರು ಮುಂದ್ಗಡೆ ಹೋಗಲ್ಲ, ರಿವರ್ಸ್ ಕೌಂಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಮೆನ್ಷನ್ ಕೂಡ ಮಾಡಿದ್ದಾರೆ, ರಿವರ್ಸ್ ಮಾಡ್ತಾರೆ. ಅವರು ರಿವರ್ಸ್ ಕೌಂಟ್ ಮಾಡ್ತಾರೆ, ಮುಂದ್ಗಡೆ ಹೋಗಲ್ಲ. ಅವರು 2000 ಯಾವಾಗ ಕಂಪ್ಲೀಟ್ ಆಗಿದೆ ಆವಾಗ ಅವರು ಹಿಂದ್ಗಡೆ ಬರ್ತಾರೆ, ಮುಂದ್ಗಡೆ ಹೋಗಲ್ಲ. ಹಿಂದ್ಗಡೆಯಿಂದ ನಿಮ್ಗೆ ನೋಡ್ತಾರೆ, ಚೆಕ್ ಮಾಡ್ತಾರೆ. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ನೀವು ಮಾಡ್ಬೋದು. ಪರ್ಮನೆಂಟಾಗಿ ದುಡ್ಡು ಮಾಡೋದು ಸಾಧ್ಯವ ಅಂತೇನಿಲ್ಲ. ಮಾನಿಟೈಸೇಷನ್ ಆನಾಗ ಆಟೋಮೆಟಿಕ್ ನೀವು ದುಡ್ಡು ಮಾಡ್ಬೋದು, ಏನೂ ಇಲ್ಲ. ಒಂದು ವರ್ಷ ಕಂಪ್ಲೀಟ್ ಆದರೂ ಕೂಡ ದುಡ್ಡು ಮಾಡ್ಬೋದು. ಅದಕ್ಕೋಸ್ಕರ ಒಂದು ವರ್ಷ ಕಂಪ್ಲೀಟ್ ಆದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅದು ಇದು ಏನು ಬೇಡ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಬೇಗ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ, ನೀವು ಕೂಡ ಆದಷ್ಟು ಬೇಗ ದುಡ್ಡು ಮಾಡ್ತೀರಾ. ಯೂಟ್ಯೂಬ್ನಲ್ಲಿ ಒಂದು ಕಂಡೀಷನ್ ರೂಲ್ಸ್ ಅಂತ ಇದೆ, ಅದೇನು ಕೇವಲ 12 ತಿಂಗಳು ಅಂತ ಇದೆ. 12 ತಿಂಗಳಿಗೆ 1 ವರ್ಷ 1000 ಸಬ್ಸ್ಕ್ರೈಬ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ಏನು ಪರವಾಗಿಲ್ಲ, ಮತ್ತೆ ಮುಂದಿನ ವರ್ಷ. ಈಗ ಆಗಲಿದೆ 2024ರಲ್ಲಿ ಆಗಲಿಂದ 2030ರಲ್ಲಿ ಆದರೂ ಕೂಡ ಅದರ ಹಿಂದಿಂದ ಕೌಂಟ್ ಮಾಡ್ತಾರೆ. ಅವ್ರು ಮುಂದಿನ ಏನು ಕೌಂಟ್ ಮಾಡಲ್ಲ. ಚಾನೆಲ್ ಯಾವಾಗ ಕ್ರಿಯೇಟ್ ಮಾಡಿದ್ರೆ ಅವಾಗಿನಿಂದ ಕೌಂಟ್ ಮಾಡಲ್ಲ. ಅವರು ಯಾವಾಗ ಕಂಪ್ಲೀಟ್ ಇದೆ ಅವಾಗಿನಿಂದ ಕೌಂಟ್ ಮಾಡ್ತಾರೆ. ಅವರು ಹಿಂದ್ಗಡೆ 12 ತಿಂಗಳು ಕೌಂಟಿಂಗ್ ತಗೋತಾರೆ. ಅದನ್ನ ಬಿಟ್ಟು ಚಾನೆಲ್ ಕ್ರಿಯೇಟ್ ಮಾಡಿದ್ನಿಂದ ಕೌಂಟ್ ತಗೋಲ್ಲ ಅವರು. ಯಾಕಂದ್ರೆ ಒಂದೊಂದು ದಿನ ನೀವು ವಿಡಿಯೋ ಗ್ಯಾಪ್ ಮಾಡಿರ್ತಾರೆ, ಒಂದೊಂದು ದಿನ ವಿಡಿಯೋ ಹಾಕಿರಲ್ಲ. ಇಷ್ಟೇ ನೋಡಿ, ತುಂಬ ಸಿಂಪಲ್ ಆಗಿದೆ. ಏನೋ ಜಸ್ಟ್ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನಿಸಿದೆ. ನಿಮಗೆ ಎಕ್ಸ್ಪ್ಲೇನ್ ಆಗಿದೆ ಇಲ್ವ ಅಂತ ಚಿಕ್ಕದ ಕಮೆಂಟಿಗೆ ಅದ್ರ ಜೊತೆ ಪ್ರತಿಯೊಬ್ಬರಿಗೆ ಈ ಒಂದು ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗೋ ಕಂಟೆಂಟ್ ಎಲ್ಲರಿಗೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಥ್ಯಾಂಕ್ ಯು ಸೊ ಮಚ್. ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳಿದಕ್ಕೆ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರಿಗೆ ಸರಿಯಾಗಿ ನಾನು ರಿಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾರು ಕೂಡ ಬೇಜಾರು ಹೋಗ್ಬಿಡಿ. ಅದ್ರ ಜೊತೆ ನನ್ನ ವಿಡಿಯೋ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡೋಕ್ಕಾಗ್ತಾರೆ, ಸ್ವಲ್ಪ ಕೆಲಸ ಅದಕ್ಕೋಸ್ಕರ ಕಮೆಂಟ್ ಕೂಡ ರಿಪ್ಲೈ ಮಾಡ್ತಾಯಿಲ್ಲ. ಯಾರು ಕೂಡ ಬೇಜಾರಾಗ್ಬಿಡಿ, ಇನ್ನೊಂದು ಸೆಲೆಬ್ರಿಟಿ ಅದು ಏನೂ ಇಲ್ಲ. ದಯವಿಟ್ಟು ಟೈಮ್ ಸಿಕ್ಕಾಗ ರಿಪ್ಲೈ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ಸ್ವಲ್ಪ ಲೇಟ್ ಆದರೂ ಕೂಡ ನಿಮಗೂ ಕೂಡ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಅಂತ ಇವತ್ತು ಮುಗಿಸಿ ಎಲ್ಲರೂ ಕೂಡ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ಏನಿಲ್ಲ, ನೀವು ಕೂಡ ದುಡ್ಡು ಮಾಡ್ಬೋದು. ಒಂದು ವರ್ಷ ಆದರೂ ಕೂಡ ಯಾವಾಗ ಮಾನಿಟೈಸೇಷನ್ ಆನ್ ಆಗುತ್ತೆ ಅವಾಗಿಂದ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಎಲ್ಲರೂ ಕೂಡ ಜೈ ನನ್ನ ಮತ್ತೆ ಅನಿಸ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.